ಹೇಳೋದು ಕಾಟೇರದಲ್ಲಿ ಮಾರನ ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಂತ? ಮಾರ, ಈ ಮಾರ ಕ್ಯಾರೆಕ್ಟರ್ಗೆ ತಯಾರಿ ಭಾಳ ಇತ್ತು. ಯಾಕಂದರೆ ನಾನು ಇಷ್ಟು ಸಿನಿಮಾ, ಒಂದು 150 ಸಿನಿಮಾ ಏನು ಮಾಡಿದ್ದೀನಿ, ಅದರಲ್ಲಿ ಇಷ್ಟು ತಯಾರಿ ತೊಗೊಂಡಿರಲಿಲ್ಲ. ಯಾಕೆ ಅಂತಂದರೆ ಆ ಪಾತ್ರ ಹಂಗಿದೆ, ಗೆಟಪ್ ಆಗಿದೆ. ಸೊ ನಾನು ಯಾವ ಸಿನಿಮಾನೂ 1.5 ವರ್ಷ ಒಂದೇ ಸಿನಿಮಾ ಮಾಡಿಕೊಂಡು ಈ ಗೆಟಪ್ಪಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಹೌದು. ಸೊ ವಿಭಿನ್ನವಾದ ಪಾತ್ರ, ವಿಭಿನ್ನವಾದ ಗೆಟಪ್. ನನ್ನ ಸಿನಿ ಜರ್ನಿಯಲ್ಲಿ ಮೊದಲನೇ ಸಲ ನಾನು ಗಡ್ಡ ಬಿಟ್ಟರು. ಹೌದು. ಸುಮಾರು ಸಿನಿಮಾದಲ್ಲಿ ವಿಲನ್ನಾಗಿ ಮಾಡಿದ್ರು ನಾನು ಕ್ಲೀನ್ ಶೇವಲ್ಲೇ ಮಾಡ್ತಾಯಿದ್ದೆ. ಹೌದು. ಸೊ ಎಲ್ಲ ಒಂದು ಕಡೆ ಅದು ಚೇಂಜ್ ಓವರ್ ಬೇಕಿತ್ತು. ಅಂದರೆ ಒಂದೇ ಲುಕ್ಕಲ್ಲಿ ನೋಡಿ ಡಿಫ್ರೆಂಟ್ ಬೇಕಿತ್ತು. ಸೊ ಅದು ತರುಣ್ ಅವರು ಕೊಟ್ಟರು ನನಗೆ. ಮಾರ ಹೇಗೆ ಎಂಟ್ರಿ ಆದ? ಕಾಟೇರ ಟೀಮ್ ಒಳಗೆ ಹೇಗೆ ಎಂಟ್ರಿ ಆದ? ನಾನು ತರುಣ್ ಸುಧೀರ್ ಮೊದಲಿನ ಪರಿಚಯ ನನಗೆ. ಅವ್ರ ಹಿಂದೆ ಚೌಕ ಮಾಡಿದ್ದೆ, ಅವ್ರು ಇನ್ಸ್ಪೆಕ್ಟರ್ ಮಾಡಿದ್ದೆ, ರಾಬರ್ಟರ್ ಮಾಡಿದ್ದೆ, ಅವ್ರು ಇನ್ಸ್ಪೆಕ್ಟರ್ ಮಾಡಿದ್ದೆ. ಸೊ ಈ ಹಿಂದೆ ನಾನು ಸಿನಿ ಜರ್ನಿಯ ಜೊತೆ ಭಾಳ ಕ್ರಿಕೆಟ್ ಆಡಿ CCL ಜೊತೆಲಿದ್ವಿ, ರಾಜ್ ಕಪೂರ್ ಆಡಿದ್ವಿ, ಕ್ರಿಕೆಟು ಎಲ್ಲ ಜೊತೆಗೆ ಒಡನಾಟ ಇತ್ತು. ಜೊತೆಗೆ ಆ್ಯಕ್ಟ್ ಮಾಡಿದ್ವಿ, ಹೊಂಗನ ಸೋಲಿದ್ವಿ, ಜೊತೆ ಆ್ಯಕ್ಟ್ ಮಾಡಿದ್ವಿ, ಸುಮಾರು ಪಿಕ್ಚರ್ ಆ್ಯಕ್ಟ್ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆ ತರುಣ್ಗೆ ಅನ್ನಿಸ್ತೇನೋ ಅದು ಚೇಂಜ್ ಓವರಿಗೆ ಮನುಷ್ಯನಿಗೆ ಬೇಕು. ಇಷ್ಟು ಸಿನಿಮಾ ಮಾಡಿದ್ದಾನೆ, ಬರೀ ಇದರಲ್ಲೇ ಇದ್ದಾನೆ, ಒಂದು ಚೇಂಜ್ ಅಂತ ಮಾಡಬೇಕು ಅಂತ ಅವ್ರಿಗೂ ಅನ್ನಿಸ್ತು. ಅದು ನನ್ನ ಪುಣ್ಯ. ಆಮೇಲೆ ಈ ಪಾತ್ರ ನನ್ನ ಫಸ್ಟು ಪಾತ್ರ ಕೇಳಿದಾಗ ಇನ್ಸ್ಪೆಕ್ಟ್ರೂ ಇದೆ, ಇದು ಇದೆ, ಯಾವ್ದು ಮಾಡ್ತೀಯ ಅಂತ ಕೇಳಿದ್ರು. ನಾನು ಆಬ್ವಿಯಸ್ಲಿ ಇನ್ಸ್ಪೆಕ್ಟ್ರ್ ಏನಾಗುತ್ತೆ, ಕ್ಲೀನ್ ಶೇವರ್ ಇದೆ, ಬೇರೆ ಬೇರೆ ಸಿನಿಮಾ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಗೆಟಪ್ಗಳು ಚೇಂಜ್ ಆಗ್ಬಿಟ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು, ಅದು ಎಲ್ಲ ಒಂದು ಕಡೆ ಭಯ ಆಯಿತು ನನಗೆ. ಬಟ್ ಅವ್ನು ಹೇಳಿದೆ, ಇಲ್ಲ ಇದು ಈ ಥರ ಪಾತ್ರ, ಇನ್ನು ಈ ಥರ ಕ್ಲೀನಾಗಿ ನೀಟಾಗಿದ್ರೆ ಆಗಲ್ಲ, ಇದು ಗ್ಲಾಮರ್ ಕ್ಯಾರೆಕ್ಟ್ರು, ಗಡ್ಡ ಬಿಡಬೇಕು, ವಿಚಿತ್ರವಾದ ಪಾತ್ರ ಇದೆ, ನೋಡು ಯೋಚನೆ ಮಾಡು. 2 ಸಲ ಟೈಮ್ ತೊಗೊಂಡು ನನಗೆ ಹೇಳು. ಯೂಶಲಿ ಯಾರಾದರೆ ಟಕ್ಕದ ಆಯಿತು, ಪ್ರೊಡಕ್ಷನ್ಸ್ ಜೊತೆ ದೊಡ್ಡ ಪ್ರೊಡಕ್ಷನ್ಸು, ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಡೈರೆಕ್ಟ್ರು ಕೆಲಸ ಮಾಡಿ ಯಾರು ಬೇಡ ಅಂತಾರೆ ಹೇಳಿ. ಬಟ್ ನನಗೆ ಅವ್ರು ಹೇಳಿದ್ರು 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ನಾನು ಕೇಳಬೇಡ, ಏನು ಸಿನಿಮಾ ಮುಗಿತಲ್ಲ ಅಂತ ಕೇಳಬೇಡ, ಬೇರೆ ಸಿನಿಮಾ ಅವಕಾಶ ಬಂದರೆ ಏನಿದು ಅಂತ ಕೇಳಬೇಡ, ನೋಡು ಅಂತ. ನಾನು ನಮ್ಮದು ಕಮಿಟ್ಮೆಂಟ್ಸ್ ಇರುತ್ತೆ. ಒಂದು ಸಿನಿಮಾ 1 ವರ್ಷ ಕೂತ್ಕೊಂಡ್ರೆ ಹೆಂಗಪ್ಪ ಅನ್ನೋದು ಒಂದಿತ್ತು. ಆಮೇಲೆ ನನಗೊಂದು ಮಾತಂದ್ರು ಅವರು, ಜಗಪತಿ ಬಾಬು ಅವರು ಎಷ್ಟು ಸಿನಿಮಾ ಹೀರೋ ಮಾಡಿದ್ದಾರೆ, ಎಂಥ ಸ್ಮಾರ್ಟ್ ಇದ್ದಾರೆ ಅವರು ಒಂದು ಚೇಂಜ್ ಓವರ್ ಕೊಟ್ಟು ಒಂದು ನೆಗೆಟಿವ್ ರೋಲ್ ಮಾಡೋದು ಸೂಪರ್ ಡೂಪರ್ ಹಿಟ್ ಆಯ್ತು ಆ ಸಿನಿಮಾ. ಅಂದರೆ ಅವರಿಂದ ಅಂತಲ್ಲ, ಟೋಟಲ್ ಟೈಮ್ ಬಂತದು, ಅವ್ರಿಗೂ ಒಂದು ಬ್ರೇಕ್ ಸಿಕ್ತು. ಅವಾಗಿಂದ ಇವತ್ತೂ ಹಿಂದೆ ತಿರುಗಿ ನೋಡಿಲ್ಲ. ಹೌದು. ಸೊ ಯೋಚನೆ ಮಾಡೋದು, ಆ ಥರ ಹಾಕ್ತೀನಿ ಅಂತಲ್ಲ ಅನ್ನಿಸ್ತು ನನಗೆ. ಸಿನಿ ಜರ್ನಿಯಲ್ಲಿ ನಾನು ಹಿಂದೆ ತಿರುಗಿ ನೋಡಿದಾಗ ಇಂಥ ಒಳ್ಳೆ ಅವಕಾಶ ಬಂದಾಗ ನಾನು ಯಾಕೆ ಮಾಡಲಿಲ್ಲ, ಮಾಡ್ಬೋದಿತ್ತಲ್ಲ, ಒಂದು ಚೇಂಜ್ ಕೊಡ್ಬೋದಿತ್ತಲ್ಲ ಅಂತ ರಿಪೆಂಟ್ ಆಗಬಾರ್ದು ಅಂಥೇಳಿ ಮಾಡ್ತೀನಿ ಅಂತ ಒಪ್ಕೊಂಡೆ. ಕಷ್ಟದ ಚಿಂತೆ ಇಲ್ಲ, ಮಾಡ್ತೀನಿ ಅಂತ ಒಪ್ಕೊಂಡೆ. ಪಕ್ಕಾನ ಅಂದರು, ಪಕ್ಕ ಅಂದೆ. ಸರಿ, ಆಮೇಲೆ ಪಕ್ಕ ಆಗಿ ಅಗ್ರಿಮೆಂಟ್ ಎಲ್ಲ ಆದಮೇಲೆ ಕತೆ ಹೇಳೋದು. ಕತೆ ಕೇಳಬೇಕಾದ್ರೆ ನಾನು ಮೈ ಜುಮ್ಮಂದ್ಬಿಡ್ತು. ಈ ರೇಂಜ್ ಕತೆನಾ, ಈ ಕ್ಯಾರೆಕ್ಟ್ರ್ ಹಿಂಗಿದೆಯಾ, ಇದನ್ನ ಕಳ್ಕೊಂಡ್ಬಿಡ್ತೀನಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಅಯ್ಯೋ ಹೇಳಿದ್ರೆ ಮೊದಲೇ ಹೇಳಿದೆ, ನಾನು ಮೊದಲೇ ಫಸ್ಟ್ ಡೇನೇ ಹೋಗ್ಬಿಡ್ತಿದ್ದೆ. 2 ದಿನ ಟೈಮೇ ತೊಗೊತಿರ್ಲಿಲ್ಲ ನಾನು. ಅಂದೆ ಇಲ್ಲ, ತುಂಬ ತಯಾರಿದೆ, ಮಾಡ್ತೀನಿ. ಗೊತ್ತು ನಮ್ಮ ಡೆಡಿಕೇಶನ್ ತರುಣವ್ರಿಗೆ ಚೆನ್ನಾಗಿ ಗೊತ್ತು. ಹೌದು. ಸರಿ, ಆಮೇಲೆ ವಿ ಸ್ಟಾರ್ಟೆಡ್ ಗಡ್ಡ ಬಿಡು ಅಂತ. ನನಗೆ ಈಗಲೂ ನೆನಪಿದೆ, ಆಗಸ್ಟ್ 1ನೇ ತಾರೀಕು 2022 ನಾನು ಗಡ್ಡ ಬಿಡೋಕ್ಕೆ ಶುರು ಮಾಡಿದ್ದು. ಸೊ ಗಡ್ಡ ಆದ್ಮೇಲೆ ಯಾವ ಸಿನಿಮಾ ಮಾಡೋಂಗಿಲ್ವಲ್ಲ. ಸೊ ನಾನು ಇನ್ನೇನು ಮಾಡೋದು, ಕೆಲಸ ಎಲ್ಲ ಕಾರ್ಯ ಇಲ್ಲ, ಏನು ಮಾಡೋದು. ಆಫರ್ ಬರ್ತಿತ್ತ ಅಂತ ನಿಮ್ಗೆ? ಬಂದಿತ್ತು, ಸುಮಾರು ಆಫರ್ ಬಂತು. ಅದು ಹೇಳ್ದಿಲ್ಲ, ಗಡ್ಡ ಬಿಟ್ಟಿದ್ದೀನಿ, ಆಗೋದಿಲ್ಲ ಅಂತೇಳಿ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಫ್ರೀ ಕೂತ್ಕೊಳ್ಳೋ ಬದಲು ನಾನು ಬೈಕ್ ರೈಡರ್. ನಾನು ಹೌದು. ಸರಿ, ನನ್ನ ಟೀಮ್ ಇದೆ, ಸಂಚಾರಿ ಬೈಕರ್ಸ್ ಅಂತ, 30 ಜನ ಇದ್ದೀವಿ. ಎಲ್ಲರೂ ಸ್ಪಿಟಿ ವ್ಯಾಲಿಗೆ ಹೋದ್ವಿ. ಸ್ಪಿಟಿ ವ್ಯಾಲಿ ಅಲ್ಲೇ ಒಂದು ತಿಂಗಳು ಸುತ್ತಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು, 1-2 ತಿಂಗಳು ಆದಮೇಲೆ ಸ್ವಲ್ಪ ಒಂದು ರೇಂಜಿಗೆ ಬಂತು. ಸರಿ, ಆ ಮಾತೆ ಕೂತ್ಕೊಂಡು ವಿ ವರ್ಕ್ಡ್ ಔಟ್. ಗೆಟಪ್ಪಲ್ಲಿ ಯಾವ್ದು ಮಾಡ್ಬೋದು, ಏನು ಮಾಡ್ಬೋದು ಅಂತೇಳಿ ತುಂಬ ತಲೆ ಕೆಡ್ಸ್ಕೊಂಡು ನನಗೆ ಒಂದು ಖುಷಿ ಆಯಿತು. ನನಗೆ ಇಷ್ಟು ಸಿನಿಮಾದಲ್ಲಿ ನನ್ನ ಗೆಟಪ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿರಲ್ಲ, ಪಾತ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲ್ಲ. ಅವಕಾಶ ಬರೋದು ಬಂದ ತಕ್ಷಣ ಸರ್ ಇದು ಡೈಲಾಗು ಗೊತ್ತು, ನೀನು ಆ್ಯಕ್ಟರ್ ಅಂತ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತು, ಮಾಡಿ ನಾವು. ಸೊ ಆ ಥರ ಮಾಡಿಬಿಡಿ. ಬಟ್ ಒಂದು ಸಿನಿಮಾ ಈ ಥರ ಲುಕ್ಕಿಗೆ ತಲೆ ಕೆಡಿಸ್ಕೊಂಡು ಅಷ್ಟು ಡೆಡಿಕೇಶನ್ ಅನ್ನೋದು ಭಾಳ ನಾನು ಸುಮಾರು ಕಲಿತೆ ಅದರಿಂದ. ಅದಾದಮೇಲೆ ಫಿಕ್ಸ್ ಆಯಿತು, ಮೇಕಪ್ ಟೆಸ್ಟ್ ಎಲ್ಲ ಆಯಿತು. ಫೈನಲ್ ಆದ ತಕ್ಷಣ ಒಂದು ಮಾರ ರೆಡಿ ಆದ. ಆದ್ರೂ ತಗೊಂಡು ಹೇಳೋದು, ನೀನು 150 ಸಿನಿಮಾ ಮಾಡಿದ್ಯಾ, ಓಕೆ, ನೀನು ಒಳ್ಳೆ ಆ್ಯಕ್ಟ್ರು, ಓಕೆ, ಅದ್ರ ಬಗ್ಗೆ ನಾನು ಮಾತಾಡೋದು. ಬಟ್ ಈ ಸಿನಿಮಾ, ಈ ಕ್ಯಾರೆಕ್ಟ್ರು ಬೇರೆ, ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಗೆಟಪ್ಪು, ಡಿಫ್ರೆಂಟ್ ಮ್ಯಾನರಿಸಮ್ ಇದು.
ಸೊ ನೀನು ಒಂದು ವರ್ಕ್ಶಾಪ್ ಮಾಡಬೇಕು. ಮಾಡ್ತೀನಿ. ನಾನು ಎಷ್ಟು ವಿಚಾರ ಮಾಡಿದ್ದೀನಿ, ನಾವು ಆ್ಯಕ್ಟರ್ ನಾನೇನು ವರ್ಕ್ಶಾಪ್ ಅನ್ನೋದು ತಪ್ಪಾಗುತ್ತೆ. ಹೌದು, ಡೆಫಿನೆಟ್ಲಿ ಮಾಡ್ತೀನಿ. ಸೊ ವರ್ಕ್ಶಾಪ್ ಮಾಡಿದ್ವಿ, ರಿಹರ್ಸಲ್ಸ್ ಮಾಡಿದ್ವಿ, ಆ ಕ್ಯಾರೆಕ್ಟರ್ ಬಗ್ಗೆ ಮ್ಯಾನರಿಸಮ್ ಹೆಂಗೆ ಮಾಡಬೇಕು ಅನ್ನೋದು ವರ್ಕೌಟ್ ಮಾಡಿದ್ವಿ. ಸೊ ನಾನೇ ಅಂತಲ್ಲ, ಈ ಕಾಟೇರ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ವರ್ಕ್ಶಾಪ್ಸ್ ಆಗಿದೆ. ಹೌದು, ಯಾರೋ ಬಂದು ಡೈರೆಕ್ಟಾಗಿ ಏನು ಮಾಡಿಲ್ಲ, ಇನ್ಕ್ಲೂಡಿಂಗ್ ಹೀರೋಯಿನ್. ಹೌದು, ಅವರು ತುಂಬ ವರ್ಕ್ಶಾಪ್ ಎಲ್ಲ ಮಾಡಿದ್ರು. ಅದಕ್ಕೆ ನಮಗೇನಾಗುತ್ತೆ, ಅವಾಗ ಈಸಿ ಆಗುತ್ತೆ, ಅಲ್ಲಿ ಬಂದು ಮಾಡಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಒಂದು. ಆಮೇಲೆ ನಮಗೆ ಪಾತ್ರದ ಒಳಗೆ ಹೋಗ್ಬಿಟ್ಟಿದ್ವಿ ನಾವು. ಆಲ್ರೆಡಿ ವರ್ಕ್ಶಾಪ್ಸ್ ಮಾಡಬೇಕಾದ್ರೆ ಮಾರ ಅಂತ ಫಿಕ್ಸ್ ಆಗಿದ್ವಿ. ನಾನು ಕನ್ನಡಿ ನೋಡಿಕೊಂಡ್ರೆ ಏನಪ್ಪ ರವಿಚೇತನ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ರವಿಚೇತನ್ ಥರ ಕಾಣ್ತಾನೆ ಇಲ್ಲ. ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಅದೇ ಥರ ಬಂದು ಯಾರಿದು ಅಂತ ನಮಗೆ ಒಂಥರ ಕನ್ಫ್ಯೂಸ್ ಆಯ್ತು, ಯಾರು ಕಂಡಿಡ್ತಾ ಇಲ್ಲ. ಸೊ ಅದರೊಳಗೆ ಹೋಗ್ಬಿಟ್ಟಿದ್ವಿ ನಾವು. ರವಿಚೇತನ್ ಅನ್ನಿಸ್ತಾ ಇರಲಿಲ್ಲ ನನಗೆ, ಮಾರ ಅಂತಲೇ ಅನ್ನಿಸ್ತಾ ಇತ್ತು. ಆಮೇಲೆ ಏನಾಯಿತು ಅಂದರೆ ನನಗೆ ಜನ ಗುರ್ತಿಡಿತಾ ಇರಲಿಲ್ಲ. ಫಸ್ಟ್ ಯೂಶಲಿ ನಾವು ಏನು ಮಾಡ್ತೀವಿ, ಆಚೆ ಕಡೆ ಹ್ಯಾಟು ಒಂದು ಮಾಸ್ಕ್ ಹಾಕೊಂಡು ಅಲ್ಲ, ಇವಾಗ ಒಂಥರ ಅದೇ ಥರ ಲುಕ್ಕಲ್ಲಿ ನೀವಂತ ಅನಿಸ್ತಾನೆ. ಅದೇ ಯೂಶಲಿ ನಾವು ಕ್ಲೀನ್ ಶೇವ್ ಇದ್ದಾಗ ಹ್ಯಾಟು ಒಂದು ಮಾಸ್ಕ್ ಹಾಕೊಂಡು ಆಚೆ ಹೋಗ್ತಾ ಇದ್ವಿ, ಹಿಂಗೆಲ್ಲ ಅದು ಪ್ರೈವಸಿ ಇದಾಗುತ್ತೆ. ಬಟ್ ಈಗಂತ ಆರಾಮಾಗಿ ಹೋಗ್ತಾ ಇದ್ವಿ, ಯಾರೂ ಕಂಡಿಡ್ತಾ ಇಲ್ಲ. ಐ ಹ್ಯಾವ್ ಬಿಕಮ್ ಕಾಮನ್ ಮ್ಯಾನ್. 25 years ಬ್ಯಾಕ್ ಏನು ಕಾಮನ್ ಮ್ಯಾನ್ ಇದ್ದೆ, ಆ ಥರ ಕಾಮನ್ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಈಗ. ಸೊ ಎಲ್ಲರೂ ಹೋಗು, ಸ್ಟ್ರೀಟ್ ಫುಡ್ ಹೋಗು, ತಿನ್ನು, ಅಲ್ಲಿ ತಿನ್ನು, ಓಡಾಡ್ಕೊಂಡಿದ್ರೆ ಏನು ಯಾರೂ ಕಂಡಿಡ್ತಾ ಇಲ್ಲ. ಸೊ ಇದೊಂದು ನನಗೆ ಖುಷಿನೂ ಆಯಿತು, ಬೇಜಾರು ಆಯಿತು. ಏನಪ್ಪ ಕಾಮನ್ ಸಿನಿಮಾ ಆಗ್ಬಿಟ್ಟು ಕಾಮನ್ ಮ್ಯಾನ್ ಆಗ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಸಿನಿಮಾ ಆ ಮುಖಾನೇ. ಹೌದು, ಹಿಂಗಾಗಿ ಯಾರೂ ಬಿಡ್ತಾ ಇಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್, ಧರ್ಮಸ್ಥಳ ಹೋಗಿದ್ದೀನಿ. ಧರ್ಮಸ್ಥಳ ನನ್ನ ಫ್ಯಾಮಿಲಿ ಹೋದಾಗ ನನ್ನಲ್ಲಿ ಬಿಡ್ತಾನೆ ಇಲ್ಲ ಒಳಗಡೆ. ಯೂಶಲಿ ನಾನು ನೋಡಿದ ತಕ್ಷಣ ಬನ್ನಿ ಅಂತ ಕೇಳಿ ಒಳಗೆ ಬಿಡ್ತಾರೆ, ನಾನು ಒಳಗೆ ಬಿಡ್ತಾರೆ. ಅಲ್ಲಿ ಪೊಲೆ ಹಂಗೆ ನಾನು ಅಂತ ಹೇಳಕ್ಕೆ ನಾನು ಮೊಬೈಲಲ್ಲೋ ಇಲ್ಲ, ಗಾಡೀಲಿ ಇಟ್ಟು ಬಂದ್ಬಿಟ್ಟಿದ್ದೀನಿ. ಹೆಂಗೆ ಹೇಳ್ತೀಯ ನಾನು ಅಂತ ಏನು ಹೇಳಕ್ಕೆ? ಅವ್ನು ಹೇಳಕ್ಕೆ ಒಳಗೆ ಬಿಡ್ತಾನೆ ಇಲ್ಲ. ಏನೋ ಮಂಜುನಾಥನೇ ಕಳ್ಸೋದು ಗೊತ್ತಿಲ್ಲ, ಯಾವ ಸೆಕ್ಯೂರಿಟಿ ಗಾರ್ಡ್ ಬಂದ ಅಲ್ಲಿ ಎಂಟ್ರೆನ್ಸಲ್ಲಿ ಬಂದ್ಬಿಟ್ಟು, ರವಿಚೇತನ್ ಸರ್ ಆಯ್ತಾ ದರ್ಶನ ಆಯ್ತಾ? ಎಂಜಿನ ಮರ, ನಾನು ಯಾರಂತ ಗೊತ್ತಾಯ್ತಾ ಅಂದ್ವಿ. ಸರ್ ಏನು ಸರ್ ನೀವು ಗೊತ್ತಿಲ್ವಾ? ಏನೋ ಗೆಟಪ್ ಎಲ್ಲ ಚೇಂಜ್ ಆಗಿದೆ ಸರ್, ಅಷ್ಟೇ ಗೊತ್ತು ಸರ್ ನೀವಂಟು ಇಂಥ ಮರ ಒಳಗೆ ಬಿಡ್ತಾರೆ. ಪಾಪ ಕರೆದು ಯಾರು ಗೊತ್ತಾಯಿರು ಅಂದ್ಬಿಟ್ಟು ಹೇಳಿ ಟಕ್ ಅಂತ ಬರ್ಸಿ ಒಳಗೆ ಬಿಟ್ರು. ಒಂದಲ್ಲಿ ಇನ್ಸಲ್ಟು ಆಯಿತು, ದೇವ್ರ ಸನ್ನಿಧಿ ಇನ್ಸಲ್ಟು ಆಯಿತು. ಬಟ್ ತಡ್ಕೊಂಡಿದ್ವಿ, ಪಾತ್ರಕ್ಕೋಸ್ಕರ ತಡ್ಕೊಂಡು ನಾನು ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಗೆಟಪ್ ಇದಾಗಿದೆ, ಯಾರು ತಪ್ಪಿದೆ. ಸೊ ಹಿಂಗಾಗಿ ಎಲ್ಲರಿಗೂ ಅಷ್ಟು ನಾನು ಯಾರು ಹೇಳ್ಬೇಕಾದ್ರು, ಇನ್ಕ್ಲೂಡಿಂಗ್ ನನ್ನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವುದೋ ಪ್ರೆಸ್ ಮೀಟ್ ಹೋಗಿ ಅಲ್ಲೂ ಯಾರು ಗೊತ್ತಿರ್ಲಿಲ್ಲ. ಆಮೇಲೆ ಅಂತ ಹೆಂಗಂದ್ರು ಎಷ್ಟೊಂದು ಕಡೆ ನಾನು ಅಂತ ಹಿಂಗೆ ತೋರಿಸಿದ್ದೀನಿ, ಮೊಬೈಲ್ ತೋರಿಸಿದಾಗ ಹೋಗಿದೆ. ಮನೆಯ ಅದು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಕ್ಯಾಬಲ್ಲಿ, ನಾನು ಹಿಂಗೆ ತೆಗೆದಾಗ ನಾನು ಫೋಟೋ ನೋಡಿದೆ. ಸರ್ ರವಿಚೇತನ್ ಅಲ್ವಾ ಸರ್ ಇದು? ಅವರು ನಿಮ್ಗೆ ಏನಾಗಬೇಕು ಸರ್ ಅಂದರೆ, ನಾನೇ ಅಪ್ಪ ಇದು, ಅಯ್ಯೋ ನೀವು ಸರ್ ಇದು. ಸೊ ಹೀಗೆ ಸುಮಾರು ಆ ಥರ ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ. ನಮ್ಮ ಮನೆಯವರೇ ಅಷ್ಟೇ, ಮದುವೆಗೆ ಹೋದಾಗ ಎಲ್ಲ ಮನೆ ಯಜಮಾನ್ರು ಬಂದಿಲ್ಲ ಅಂತಾರೆ, ಪಕ್ಕದಲ್ಲಿ ಇದ್ರು ಕೂಡ. ಸೊ ಹಿಂಗೆ ಮದುವೆ ಹೋಗೋದೇ ಬಿಟ್ಬಿಟ್ಟೆ. ಈಗ ಹೋಗಿ ನಾನು ಏನು ಅಂತ ಹೇಳೋ ಬದಲು ಯಾಕೆ ಬೇಡ ಬಿಟ್ಬಿಟ್ಟೆ. ಸೊ ಈ ಥರ ಇನ್ಸಿಡೆಂಟ್ಸು ಭಾಳ ಆಗಿದ್ದಾವೆ. ಒಂದು ಪಾತ್ರಕ್ಕೋಸ್ಕರ ಈ 1.5 ವರ್ಷ ಆ ಪಾತ್ರಕ್ಕೆ ರೆಡಿ ಆಗಿರೋದಕ್ಕೆ ನಾನು ಹಿಂದಿನ ಕಥೆಗಳು ನಿಮ್ಗೆ ಹೇಳಿದೆ, ಏನೇನು ಹೋಮ್ವರ್ಕ್ ಆಯಿತು, ಏನೇನು ಆಯಿತು ಅನ್ನೋದಕ್ಕೆ. ಇದೆಲ್ಲ ಆಗಿ ವರ್ಕ್ಶಾಪ್ಸ್ ಎಲ್ಲ ಆಗಿ ಶೂಟಿಂಗ್ ಶುರು ಆಗೋವರೆಗೂ ಇದು ನಡೆದಿದ್ದ ಕತೆ. ಮಾರ ಅಲ್ಲಿವರೆಗೂ ರೆಡಿ ಅಂದರೆ ಈ ಮಾರನ ಗೆಟಪ್ ಇದೆ ಎಲ್ಲೂ ರಿವೀಲ್ ಆಗದೆ ಇರೋ ಥರ ಇದ್ದಿತ್ತಂತ, ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಗೋ ತನಕ ಅಲ್ಲಿ ತನಕ ಆಗಿ ಬಂದಿತ್ತಂತೆ. ಹೇಗೆ ಅಂತ ಅದು ನಮಗೆ ಎಲ್ಲೂ ಅಲ್ಲಿ ಒಂದು ಇನ್ಸಿಡೆಂಟು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ, ಅದು ಪ್ರೆಸ್ನವರೆಲ್ಲ ಬಂದಿದ್ರು ಒಂದು ಯಾವುದೋ ಇನ್ಸಿಡೆಂಟಿಗೆ, ಶೂಟಿಂಗ್ ಸ್ಪಾಟಿಗೆ. ನಾನು ಅದೇ ಗೆಟಪಲ್ಲಿ ಬರ್ತಾ ಇದ್ದೀನಿ. ಸೀದಾ ಡೈರೆಕ್ಟ್ರು ನಾನು ಇಟ್ಕೊಂಡು ಕ್ಯಾರವನ್ನ ಹಾಕಿ ತಳ್ಬಿಟ್ರು ಹೊರಗಡೆ ಹೋಗಿ, ಆಚೆ ಬರ್ಬೇಡ, ಆಚೆನೇ ಬರ್ಬೇಡ ಅಂತ. ಯು ಆರ್ ಸೋ ಪರ್ಟಿಕ್ಯುಲರ್, ಎಲ್ಲೂ ರಿವೀಲ್ ಆಗೋದೇ ಬೇಡ ನಿಮ್ಮ ಕ್ಯಾರೆಕ್ಟರ್ ಅಂತ ಹಂಗೆ ಇಟ್ಟಿದ್ರು. ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನಾನು ಕರೆದಿರಲಿಲ್ಲ, ಸೆಕೆಂಡ್ ಪ್ರೆಸ್ ಮೀಟ್ ಮಾಡಿದಾಗೂ ಎಸ್ ನೋ ಅಂತಲೇ ಕರಿಬೇಕು ಬೇಡ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಹೇಳಿದಾಗ ಏನು ಹೇಳೋಕೋಬೇಡ ಅಂದರು. ಅವಾಗ ಪ್ರೆಸ್ನವ್ರಿಗೆ ಗೊತ್ತಾಯಿತು ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ. ಅಲ್ಲಿ ಇಲ್ಲಿ ಪೋಸ್ಟರ್ ಅಂದರೆ ಅವಾಗಿನ ಟ್ರೈಲರ್ ಬಿಟ್ಟಿರಲಿಲ್ಲ. ಸೊ ಅಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂಥೇಳಿ ಸುಮ್ಮನೆ ಆಗಿದ್ದಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರು ಓಕೆ ಅಂದ್ಕೊಂಡಿದ್ರು. ಟ್ರೈಲರ್ ಲಾಂಚ್ ಆದಾಗ, ಅಲ್ಲಿ ರಿವೀಲ್ ಆದಾಗ ಅಲ್ಲಿಂದ ಈಗ ಶುರು ಆಯಿತು. ಅವಾಗ ನಾನು ಇಂಟ್ರು ಕೊಡೋಕ್ಕೆ ಶುರು ಮಾಡಿದೆ, ಆಚೆಗೆ ಬರೋಕ್ಕೆ ಶುರು ಮಾಡಿದೆ, ಪಾತ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಇದು ಮಾಡ್ತದೆ ಅದೇ. ಅಂದರೆ ಒಬ್ಬರು ಕಲಾವಿದರಾಗಿ ಒಂದು ಪಾತ್ರಕ್ಕೋಸ್ಕರ 1 ವರ್ಷ 1.5 ವರ್ಷ ಡೆಡಿಕೇಶನ್ ಆಗಿ ಇಟ್ಕೊಳ್ಳೋದು
ಯಾವ ರೀತಿ ಅಂತದ್ದು ಅಂದ್ರೆ ಮುಂದೆ ಕಷ್ಟ ಆಗ್ಬೋದು ಆ ಥರದ್ದು ಏನಾದ್ರು ಆಗುತ್ತಾ ಅಂತ ಅಂದ್ರೆ ಮುಂದೆ ಒಳ್ಳೇದು ಆಗ್ಬೋದು ಅದೇ ಹೇಳಕ್ಕಲ್ಲ ಒಳ್ಳೇದು ಆಗುತ್ತೆ ನಾವು ಒಬ್ಬ ಕಲಾವಿದನ ಅಂದ್ರೆ ಆ ತೀರ್ಮಾನ ತಗೊಳ್ಳೋದಿದೆಯಲ್ಲ ಈಗ ರೈಟ್ ಇವಾಗ ನಾನು ತಗೊಳ್ತಿರೋ ಸಿಚುವೇಶನ್ ಕರೆಕ್ಟ್ ಇದೆಯಾ ಮುಂದೆ ಏನಾಗುತ್ತೆ ಆ ಥರದಲ್ಲಿ ಒಂದು ಭಯ ಕಾಡ್ತಾ ಇರ್ತದೆ ಕಲಾವಿದ. ಭಯ ಏನಿತ್ತು ಅಂದ್ರೆ 1.5 ವರ್ಷ ಸುಮ್ಮನೆ ಕೂತ್ಕೋಬೇಕಲ್ಲ, ಸುಮ್ಮನೆ ಕೂತ್ಕೊಳ್ಬೇಕಂದ್ರೆ ಇದೊಂದೇ ಸಿನಿಮಾ ನೋಡ್ಬೇಕಲ್ಲ, ಹೌದೌದು ಅದೊಂದು ಭಯ ಆಯಿತು. ಹೇಳಕ್ ಬಲ್ಲ ಈ ಸಿನಿಮಾ ಚೆನ್ನಾಗಿ ಹೋಯ್ತು ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಹೋಯ್ತು, ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗೋದೆ ನಮಗೊಂದು ಅವಕಾಶ. ಹೌದೌದು. ಸೊ ಹಂಗೂ ಇರ್ತದೆ. ಸೊ ಒಂದು ಚಾನ್ಸ್ ತೊಗೋಬೇಕಲ್ಲ ಸರ್. ಹೌದು. ಸೊ ವಿಭಿನ್ನ ಗೆಟಪ್ಪಲ್ಲಿ ನೀನು ಇಷ್ಟು ವರ್ಷ ಮಾಡಿದ್ಯಾ, ವಿಭಿನ್ನ ಮೇಯ್ನ್ ಕ್ಯಾರೆಕ್ಟ್ರು, ಒಂದು ಮೇಜರ್ ಕ್ಯಾರೆಕ್ಟ್ರು, ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ ಎಲ್ಲರೂ ಇಷ್ಟಪಡುವಂಥ ಪಾತ್ರ ಅಂದಮೇಲೆ ಯಾಕೆ ಮಾಡಬಾರ್ದು. ಸೊ ಮಾಡೋದು ಮಾಡಿದ್ವಿ, ಇನ್ನು ಜನಕ್ಕೆ ಬಿಟ್ಟಿದ್ದು ಹೇಗೆ ತೊಗೊತಾರೆ ಏನು ಅಂತೇಳಿ. ಬಟ್ ಒಂದು ನಾನು ಸಿರಿವಂತ ಮಾಡಿದಾಗ, ಸತ್ಯಾನಂದ ಮಾಡಿದಾಗ ಹೆಣ್ಮಕ್ಳು ಭಾಳ ಕೆಟ್ಟದಾಗಿ ಬೈತಾ ಇದ್ದಾರೆ ನನಗೆ. ಈ ಸಿನಿಮಾ ಮಾಡಿದ್ಮೇಲೆ ಹೆಣ್ಮಕ್ಳು ಬೈತಾರೆ, ರೈತರು ಬೈತಾರೆ. ಸೊ ಆ ಥರ ಒಂದು ಪಾತ್ರ ಇದೆ, ಆವಾಗಲೇ ವರ್ಕ್ ಆಗುತ್ತೆ ಅಂದರೆ ಕ್ಯಾರೆಕ್ಟರ್. ಹಾಗೆ ಸರ್, ಜನ ಯಾವಾಗಲೂ ಅಷ್ಟೇ ಒಳ್ಳೇದನ್ನ ಮರ್ತು ಬಿಡ್ತಾರೆ. ನೀವು 99 ಒಳ್ಳೇದು ಕೆಲಸ ಮಾಡಿ, ಒಂದು ಕೆಲಸ ನೀವು ತಪ್ಪು ಮಾಡಿ, ಆ ಒಂದನ್ನೇ ನಿಮ್ಮ ಒಂದು ಹೇಳೋದು. ಹೌದು. 100ನೇ ತಪ್ಪು ನೀವು ಮಾಡಿದ್ರೆ ಆ 100 ತಪ್ಪನ್ನ ನೀನು ಮಾಡಿದ್ಯಾ ಅಂತ ಹೇಳ್ತಾರೆ. ಹೌದು. ಆ ಟ್ರ್ಯಾಕಲ್ಲಿ ನಾನಿದ್ದೀನಿ ಸರ್. ಹೌದೌದು. ಸೊ ಕೆಟ್ಟದನ್ನ ಗುರ್ತಿಡಿತಾರೆ, ನೆನೆಸ್ತಾರೆ. ಹೌದು. ಸೊ ನಮ್ಮನ್ನ ನೆನೆಸ್ತಾರೆ ಅಂತ ಅರ್ಥ. ನಾವು ಗೆದ್ವಿ ಅಂತ. ಹೌದು. ಅಂದರೆ ನಾವು ನಿಮ್ಮನ್ನು ನೋಡಿರೋ ರೀತಿ ಅಂದರೆ ಒಂದು ಕಂಪ್ಲೀಟಾಗಿ ಡೀಸೆಂಟ್ ವಿಲನ್ ಥರ ನೀವು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ. ಈ ಥರದ ವಿಲನ್ ನಿಮ್ಮಲ್ಲಿ ನಾವು ನೋಡೇ ಇಲ್ಲ, ಇದುವರೆಗೂ ನೋಡೇ ಇಲ್ಲ, ಮುಂದೆ ನೋಡೋಕ್ಕೆ ಏನೋ ಚಾನ್ಸ್ ಇದೆಯೋ ಆ ಥರದ್ದು ಗೊತ್ತಿಲ್ಲ. ಇದರಲ್ಲಿ ಮಾತ್ರ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ನನ್ನ ವಿಲನ್ ಮಾಡಿದ್ದು ಓಂ ಪ್ರಕಾಶ್ ಸರ್. ಓಂ ಪ್ರಕಾಶ್ ಸರ್ ನನಗೆ ಅವಾಗ 4 ಸಿನಿಮಾ ಹೀರೋ ಮಾಡಿದಾಗ ವರ್ಕೌಟ್ ಆಗಿಲ್ಲ. ಮಂದಾಕಿನಿ ಮಾಡಿದೆ, ಈ ಪ್ರೀತಿ ಒಂಥರ ಸುಮಾರು ಮಾಡಿದಾಗ ಯಾವ ವರ್ಕೌಟ್ ಆಗಿಲ್ಲ. ಅವಾಗ ಹೇಳ್ತಾರೆ, ನೀನು ವಿಲನ್ ಆಗು, ನೀನು ಕನ್ನಡ ಇಂಡಸ್ಟ್ರಿಗೆ ಸ್ಮಾರ್ಟ್ ವಿಲನ್ ಬೇಕು, ನೀನು ಹೀರೋ ಆಗ್ಬೇಡ ಅಂತ ಅವರು ದರ್ಶನ್ ಸರ್ ಜೊತೆ ಸುಮಾರು ಪಿಕ್ಚರ್ನ ವಿಲನ್ ಆಗಿ. ವಿಲನ್ ಒಂಥರ ಸೈಲೆಂಟ್ ವಿಲನ್. ಆಮೇಲೆ ಇದರಲ್ಲಿ ಅದು ಕುರುಕ್ಷೇತ್ರ ದುಶಾಸನ ಯಾಕೆ ಮಾಡಿದ್ದು ಅಂದರೆ, ಮುನಿರತ್ನ ಸರ್ ನೀನು ಸ್ಮಾರ್ಟ್ ವಿಲನ್ ಕಣೋ ನೀನು, ಅದಕ್ಕೋಸ್ಕರ ನಿಂಗೆ ಹಾಕಿದ್ದು ಅಂತ ಅವರು ಅಂತಂದ್ರು. ನಾನು ದುಶಾಸನ ಸ್ಮಾರ್ಟ್ ಇದ್ದವ. ಹೌದೌದು. ಸೊ ಹೀಗಾಗಿ ಅವನ್ನ ಯಾವಾಗಲೂ ದುರ್ಯೋಧನ ಜೊತೆ ಇರ್ತಿದ್ದ ಅವನು. ಸೊ ಹೀಗಾಗಿ ಆ ಇಮೇಜ್ ಹಂಗೇ ಕ್ಯಾರಿ ಆಯಿತು. ಯಾವಾಗ ಸಿರಿವಂತ ಮಾಡಿದೆ, ಸತ್ಯಾನಂದ ಕಳ್ಸ್ವಾಮಿ ಪಾತ್ರ ಮಾಡಿದೆ, ಟಕ್ ಅಂತ ಪೂರ್ತಿ ನೆಗೆಟಿವ್ ಇದಕ್ಕೆ ಟರ್ನ್ ಆಗೋದೆ. ಸೊ ಅಲ್ಲಿಂದ ನೆಗೆಟಿವ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ಸ್ಪೆಕ್ಟ್ರ್ ಬಂದರೂ ಅದು ನೆಗೆಟಿವ್ ಶಿಫ್ಟ್ ಆಯಿತು. ಸೊ ಅಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ಸು ಮಿಸ್ ಆಯಿತು. ಅಂದರೆ ಈಗ ಹೆಂಗೆ ಅಂತಂದರೆ ಹೆಂಗೆ ಅವಕಾಶ ಬರುತ್ತೆ ಹಂಗೆ ತೊಗೊತಾ ಹೋಗ್ತಾ ಇರ್ಬೇಕು. ಇಲ್ಲ ನಾನು ಹೀರೋನೇ ಆಗ್ತೀನಿ ಅಂದರೆ ಅದು ಆಗಲ್ಲ. ಕಾನ್ ಗೋ ಅಗೇನ್ಸ್ಟ್ ವಿಂಡ್. ಸೊ ದೇವ್ರು ಏನು ಕೊಡ್ತಾನೆ, ಜನ ಏನನ್ನ ನೋಡೋಕೆ ಇಷ್ಟಪಡ್ತಾರೆ ಅದನ್ನು ಮಾಡಲೇಬೇಕು ಕಲಾವಿದನಾಗಿ. ಸೊ ಇದೇ ಥರ ಬರೋಕ್ಕೆ ಶುರು ಆಯ್ತಲ್ಲ, ಸರಿ ಆಯಿತು, ಮೋಸ್ಟ್ಲಿ ಇದೇ ನನ್ನ ದಾರಿ ಅಂತ ಅನಿಸುತ್ತೆ ಅಂಥೇಳಿ ನಾನು ಅಲ್ಲಿಂದ ಇಲ್ಲಿಗೆ ಚೇಂಜ್ ಅವರಾದೆ. ಸೊ ಅದೇ ಅಲ್ಲಿಂದ ಕಾಟೇರಾಗೂ ನನ್ನ ಜರ್ನಿ ಬಂತು. ಅಂದರೆ ಒಂದು ಟ್ರೈಲರ್ ಬಿಟ್ಟಿದ್ರೆ, ಆ ಟ್ರೈಲರಲ್ಲಿ ಕೂಡ ನಾವು ನೋಡಿದ್ದೇವೆ ನಿಮ್ಮದು ದರ್ಶನ್ ಸರ್ದು ಒಂದು ಫೈಟಿಂಗ್ ಸೀನ್ ಬರುತ್ತೆ. ಆದರೆ ಹೇಗಿತ್ತು ಅಂತ ಆ ಸೀನ್ ಚೆನ್ನಾಗಿತ್ತು, ಬಟ್ ನನಗೆ ಏಟ್ ಬಿತ್ತು ಆ ಸೀನ್ ಮಾಡುವಾಗ ಟೈಮಿಂಗ್ ಅಂತ ಎಕ್ಸ್ಟ್ರಾರ್ಡಿನರಿ ದರ್ಶನ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಕಿನ್ನ ಫೈಟಲ್ಲಿ ಟೈಮಿಂಗ್ ಅಂದರೆ ದರ್ಶನ್ ಸರ್. ಸುಮಾರು ಪಿಕ್ಚರ್ ಮಾಡಿದ್ದೀನಿ, ಸುಮಾರು ಪಿಕ್ಚರಲ್ಲಿ ಬಡ್ಸ್ಕೊಂಡಿದ್ದೀನಿ. ಹೌದು. ಸೊ ಹಿಂಗಾಗಿ ನಾನು ಟೈಮಿಂಗ್ಸ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಅಲ್ಲೇನಾಯಿತು, ಅವ್ರು ಬಂದು ನಾನು ಒದಿತಾರೆ, ಒದ್ದ ತಕ್ಷಣ ಹಿಂದೆ ಹೋಗಿ ಬಿದ್ದು ಮುಂದೆ ಬಿಡಬೇಕು. ನಾನು ಒಂದು ಶಾರ್ಟಲ್ಲಿ ಹೊಡೆದು ಮುಂದೆ ಬಿದ್ದಂತ ತುಂಬ ಮುಂದೆ ಹೋಗ್ಬಿಟ್ಟಿದೆ. ಸೊ ಅದು ಕ್ಯಾಮ್ರಾಮನ್ ಹೇಳೋದು ತುಂಬ ಮುಂದೆ ಬಂದಿದೆ, ಚೂರು ಅಲ್ಲೇ ಇರೋ ಔಟ್ ಆಫ್ ಫೋಕಸ್ ಆಗುತ್ತೆ ಅಂತ ಹೇಳಿಲ್ಲ. ನನಗೇನೋ 6 ಸೆನ್ಸು, ಯಾಕಂದ್ರೆ ನನ್ನ ಕಾಲು ಉದ್ದ ನಂದು, ಹೊಡೆದು ನಾನು ಅಲ್ಲೇ ಬಿದ್ದರೆ ಈ ಆ್ಯಕ್ಸಲ್ ಇದೆಯಲ್ಲ ಇದು, ಯಾಕಂದರೆ ಅದು ವೀಲ್ ಒಂದು ಡಮ್ಮಿ ಮಾಡಿದ್ರೆ ಹೊಡೆದೋಗುತ್ತೆ. ಹೊಡೆದೋದ ತಕ್ಷಣ ಅದು ಆ್ಯಕ್ಸಲ್ ಇರುತ್ತಲ್ಲ ಕಬ್ಬಿಣದ ಒರಿಜಿನಲ್, ಅದು ಬೀಳೋ ಚಾನ್ಸಸ್ ಇದೆ ನನ್ನ ಕಾಲ ಮೇಲೆ. ಅದಕ್ಕೆ ನಾನು ತುಂಬ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲ ಒಂಚೂರು ತುಂಬ ಮುಂದೆ ಹೋಗಿ ಒಂಚೂರು ಬಾ. ಓಕೆ, ಸೆಕೆಂಡ್ ಟೇಕ್ ಮತ್ತೆ ಇನ್ನೊಂದು ವೀಲ್ ತಂದಿಟ್ಟರು, ಇನ್ನೊಂದು ವೀಲ್ ತಂದು ಮತ್ತೆ ಒದ್ರು, ಹೋಗಿ ಬಿದ್ದು ಅಷ್ಟು ಮುಂದೆ ಹೋಗಲಿಲ್ಲ, ಒಂಚೂರು ಬಿದ್ದೆ. ಆದರೂ ನನ್ನ ಕಾಲು ಅಲ್ಲಿವರೆಗೂ ಹೋಗಿತ್ತು, ಉದ್ದ ಇತ್ತು. ಲಕ್ಕಿಲಿ ನನಗೆ ಅವರು ಹೊಡೋ ತಕ್ಷಣ ರೋಪ್ ಇಟ್ಕೊಂಡಿದ್ರು ಫೈಟರ್ಸು, ರಪ್ಪದ ಬಿಡಲಿಲ್ಲ. ಬಿಟ್ಟಿದ್ರು ಬಂದು ನನ್ನ ಕಾಲ ಮೇಲೆ ಅದು ಜೋರ ಬಿದ್ದಿರೋದು. ಅವ್ರು ಸ್ಲೋ ಆಗಿಬಿಟ್ರು. ಬಿದ್ದ ತಕ್ಷಣ ಡೈಲಾಗ್ ಇತ್ತು, ಅಂತ ಎದ್ದು ಕಾಲು 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 ಕಾಲು. ಈಗಲೂ ಅದು ಇದರಲ್ಲಿದೆ, ಡೈಲಾಗಲ್ಲಿ ಎದ್ದು ಹೊಡಿಯೋ ಡೈಲಾಗ್ ಇತ್ತು. ಎದ್ದು ಪೇನ್ ಶುರು ಆಗುತ್ತೆ. ಕಾಲು 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 ಅಂತ ಕಿಸ್ಬಿಟ್ಟು ಎಲ್ಲ ಓಡೋದು ಬಂಡಿ ಎತ್ತಿದ್ರು. ಅಷ್ಟರಲ್ಲಿ ಫುಲ್ ಬ್ಲಡ್ ಕ್ಲಾಟ್ ಆಗಿ ಇದಾಗಿತ್ತು.
ಮತ್ತೆಲ್ಲ ಎತ್ಕೊಂಬಂದು ಈ ಕಡೆ ಹಾಕಿದ್ರು. ಆಮೇಲೆ ದರ್ಶನ್ ಸರು ಬಂದು ಏನು ಐಸೆಲ್ಲ ತರಿಸಿ ಎಲ್ಲ ಮಾಡಿದ್ರು. ಓಕೆನಾ, ಇಲ್ಲ ರೆಸ್ಟ್ ಅವ ನೀನು ಶೂಟಿಂಗ್ ಆಗಿತ್ತು ಆಮೇಲೆ ಮಾಡೋದು. 15-20 ದಿವಸ ಆದಮೇಲೆ ನಮಗೆ ರೆಸ್ಟ್ ಕೊಟ್ಟು ಅದು ಶೂಟ್ ಮತ್ತು ಫೈಟ್ ಮತ್ತೆ ಕಂಪ್ಲೀಟ್ ಮಾಡಿದ್ರು. ಸೊ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಬಂದು ನಮ್ಮನ್ನು ಕೇರ್ತು ಅಂತ ಅಂದರೆ ಯಾರ್ದು ಅಂತ ಪ್ರತಿಯೊಬ್ಬರನ್ನು ಎಲ್ಲ ಕಲಾವಿದರನ್ನು ಸುತ್ತಮುತ್ತ ಇರೋರನ್ನು ಭಾಳ ಕೇರ್ತು ಅಂತ. ಅದು ನಮಗೆ ಭಾರಿ ಖುಷಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ. ಈಗ ಒಂದು ರಾಕ್ಲೈನ್ ಸರ್ ಒಂದು ಮಾತಂದರು, ದರ್ಶನ್ ಅವರು ಬ್ಯಾಂಕ್ ಇದ್ದಂಗೆ ಅಂತ. ನಾವು ನಿರ್ಮಾಪಕರಿಗೆ ಅನ್ನದಾತರು ಅಂತ ಹೇಳ್ತೀವಿ, ನಿರ್ಮಾಪಕರೇ ದರ್ಶನ್ ಅವ್ರಿಗೆ ಅನ್ನದಾತರು ಅಂತ ಹೇಳ್ತಾರೆ. ಸೊ ನಾನೊಬ್ಬ ಒಬ್ಬ ಹೀರೋ ನಮ್ಗೆ ಅನ್ನದಾತರು, ನಿರ್ಮಾಪಕರಿಗೆ ಅನ್ನದಾತರು, ನಮಗೂ ಅನ್ನದಾತ್ರೆ ಅವರು. ಯಾಕಂದ್ರೆ ಅವ್ರ ಜೊತೆ ಸುಮಾರು ಕೆಲಸ ಮಾಡಿದ್ವಿ, ಅದು ಸುಮಾರು ಕೆಲಸ ಸಿಗೋದೆ, ಸುಮಾರು ಕುಟುಂಬ ಊಟ ಮಾಡೋಕ್ಕೆ. ಹೌದು. ಸೊ ನಮಗೆ ಒಬ್ಬ ಹೀರೋ ಅಲ್ಲಿ ಅನ್ನದಾತರು ಅಂದರೆ ದರ್ಶನ್ ಸರ್. ಯಾಕಂದ್ರೆ ಅವ್ರ ಜೊತೆ ಹೋದರೆ ಊಟಕ್ಕೆ ತೊಂದರೆ ಇರಲ್ಲ. ಫಸ್ಟ್ ಬಂದರೆ ಅವ್ರು ಕೇಳೋದು ಊಟ ಮಾಡ್ದ, ಊಟ ವೆಜ್ಜೋ ನಾನ್ ವೆಜ್ಜೋ ಊಟ ಮಾಡಿ ರೆಡಿ ಇರುತ್ತೆ ಊಟ. ಎನಿ ಟೈಮ್ ಯಾವಾಗ ಹೋದ್ರೂ ಊಟ ರೆಡಿ ಇರುತ್ತೆ. ಸೊ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಊಟ ಆದ್ಮೇಲೆ ಮಿಕ್ಕಿದ ಮಾತುಕತೆ. ನಾವು ಶೂಟಿಂಗಲ್ಲೂ ಅಷ್ಟೇ ಜೊತೆಗೆ ಊಟ ಮಾಡ್ತಾಯಿದ್ವಿ. ಕಮ್ಮಿ ಜನ ಆದರೆ ಅವ್ರ ಕ್ಯಾರನ್ ಊಟ ಮಾಡ್ತಾಯಿದ್ವಿ. ಜಾಸ್ತಿ ಜನ ಆದರೆ ಆಚೆ ಕಡೆ ಟೇಬಲ್ ಹಾಕ್ಬಿಟ್ಟು ಫುಲ್ ಆರ್ಟಿಸ್ಟ್ ಎಲ್ಲ ಕೂತ್ಕೊಂಡು ಜೊತೆಗೆ ಊಟ ಮಾಡೋದು. ವೆರೈಟಿ ಆಫ್ ಐಟಮ್ ಬರೋದು. ಆ ಊಟಕ್ಕೇನು ತೊಂದರೆ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಒಂಥರ ಪಿಕ್ನಿಕ್ ಥರನೇ ಆಗೋಯ್ತು ನಮಗೆ ಅದು ಶೂಟಿಂಗು. ಬಟ್ ಎಲ್ಲರೂ ಅವ್ರ ಪಾತ್ರ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾತ್ರಗಳು ಹಾಗೆ ಇಂಪಾರ್ಟೆನ್ಸ್ ಇದೆ ಎಲ್ಲ ಕ್ಯಾರೆಕ್ಟ್ರುಗಳು. ಆ್ಯಂಡ್ ತರುಣ್ ಅವ್ರೂ ಕೆಲಸನ ಹಾಗೆ ತೊಗೊಂಡಿದ್ದಾರೆ ಎಲ್ಲರ ಹತ್ರ. ದರ್ಶನ್ ಸರ್ ಏನಂದರೆ ಪ್ರತಿಯೊಬ್ಬ ಕಲಾವಿದ್ರವ್ರು ಭೇದ ಇಲ್ಲ, ಚಿಕ್ಕ ಕಲಾವಿದ ದೊಡ್ಡ ಕಲಾವಿದ ಆ ಥರದ್ದು ಏನೂ ಇಲ್ಲ, ಪ್ರತಿಯೊಬ್ಬರನ್ನು ಗುರುತಿದ್ದು ಮಾತಾಡ್ಸೋಂತಾರೆ. ಮೊನ್ನೆ ತಾನೇ ಇಲ್ಲೇ ಈ ಒಂದು ಪ್ಲೇಸಲ್ಲಿ ಪ್ರೆಸ್ ಮೀಟ್ ನಡೆದಂತಲ್ಲಿ ಹಿಂದೆ ಕುಳಿತಂಥ ಕಲಾವಿದರನ್ನು ಬನ್ನಿ ನನ್ನ ಜೊತೆನೇ ಮುಂದೆ ಕೂರಿಸ್ಕೊಂಡಿದ್ರು. ಅಂಥ ಗುಣ ಇರೋರಂಥವ್ರು ನಾವು ಯಾರ ಹತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಹೌದು, ಅದೇ ಹೇಳ್ತೀವಿ, ಸಿಂಪ್ಲಿಸಿಟಿ. ಆಮೇಲೆ ಹಿರಿಯ ಕಲಾವಿದರಿಗೆ ಬೆಲೆ ಕೊಡೋದಾಗಲಿ. ಅಲ್ಲಿ ಈ ಇನ್ಸಿಡೆಂಟ್ ಹೇಳಿದ್ರಿ, ಹುಬ್ಳಿಯಲ್ಲೂ ಅಷ್ಟೇ. ಹುಬ್ಳಿಯಲ್ಲಿ ಮುಂದೆ ಎಲ್ಲರ ಮುಂದೆ ಇಟ್ಬಿಟ್ಟು ಹಿಂದೆ ಕಾಮನ್ ಜನ ಥರ ಹಿಂದೆ ಕೂತ್ಕೊಂಡ್ರು. ಹುಬ್ಳಿಯಲ್ಲಿ ನೋಡ್ಬೋದು. ದಟ್ ಇಸ್ ಅ ಸಿಂಪ್ಲಿಸಿಟಿ. ಹಿರಿಯ ಕಲಾವಿದರನ್ನ ಮುಂದೆ ಬಿಟ್ಬಿಟ್ಟು ಅವ್ರು ಹಿಂದೆ ಹೋಗಿ ಕೂತ್ಕೊಂಡ್ರು. ಸೊ ಸಿಂಪ್ಲಿಸಿಟಿನೇ ಅವ್ರು ಇಲ್ಲಿವರೆಗೂ ಬಂದರು. ಯಾಕಂದರೆ ಅವರಷ್ಟು ಫ್ಯಾನ್ ಫಾಲೋಯಿಂಗು ಇಡೀ ಇಂಡಸ್ಟ್ರಿಯಲ್ಲಿ ಯಾವ ಹೀರೋಗೂ ಇಲ್ಲ. ಹೌದು. ಯಾಕಂದ್ರೆ ನಾನು ಅವ್ರ ಜೊತೆ MP ಎಲೆಕ್ಷನ್ಸ್ಗೆಲ್ಲ ಅವ್ರ ಜೊತೆ ಓಡಿದ ಆ ಒಂದು ಜನಸಾಗರ ನಾನೆಲ್ಲ ನೋಡಿದ್ದೀನಿ. ಸೊ ಅವ್ರಂಗೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ನೋಡೋದೇ ಒಂದು ಸಿಂಪ್ಲಿಸಿಟಿಗೆ ಜನ ಇಷ್ಟಪಡ್ತಾರೆ. ಆ್ಯಂಡ್ ಸ್ನೇಹಜೀವಿ ವೆರಿ ಇಂಪಾರ್ಟೆಂಟ್. ಸ್ನೇಹಜೀವಿ. ಸೊ ಹೀಗಾಗಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಆಸೆ. ಬಹುತೇಕ ಅವ್ರ ಚಿತ್ರಗಳಲ್ಲಿ ನೀವು ಹೆಚ್ಚಾಗಿ ಕಾಣಿಸ್ಕೊಂಡು ನಾನು ಒಂದು 15-20 ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ಧ್ರುವದಿಂದ ಹಿಡಿದು ಈ ಕಾಟೇರವರೆಗೂ ಆಲ್ಮೋಸ್ಟ್ 20 ಸಿನಿಮಾ ಆಗಿರ್ಬೋದು ಅವ್ರ ಜೊತೆ. ಸೊ ಒಡನಾಟ ನಮ್ಗೆ ಚೆನ್ನಾಗಿದೆ, ಗೊತ್ತಾಗ ಕೊಡಿ. ಸೊ ಅಷ್ಟು ಮಾಡಿದ್ದೀವಿ ಅಂದಮೇಲೆ ಆ ಒಡನಾಟ ಈಸ್ ಮೈ ವೆಲ್ ವಿಷರ್. ಹೌದು. ಸೊ ಖುಷಿಯಿಂದ ಜೊತೆಗೆ ಈಸಿ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಆರಾಮಾಗಿ ಚೇಷ್ಟೆ ಮಾಡ್ಕೊಂಡು ಆಟಾಡ್ಕೊಂಡು ಕೆಲಸ ಮಾಡೋದು ಭಾರಿ ಖುಷಿಯಾಗುತ್ತೆ. ಆ ಕೆಲಸನೂ ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಹಿಂದೆ ನೋಡೋಂಥ ದರ್ಶನ್ ಸರ್ಗೂ ಇವಾಗ ನೋಡೋಂಥ ದರ್ಶನ್ ಸರ್ಗೂ ಏನು ಡಿಫ್ರೆನ್ಸ್ ನೀವು ಕಾಣ್ತಿದ್ದೀರಾ ಅಂತ ನಿಮ್ಮಲ್ಲಿ ಕಾಣ್ತಿದೆ ಅಂತ ದರ್ಶನ್ ಸರ್ ಕೇಳಿ. ದರ್ಶನ್ ಸರ್ ನಾನು ಮೆಜೆಸ್ಟಿಕ್ಕಿಂದ ನೋಡಿದೆ, ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಅದಾದಮೇಲೆ ಧ್ರುವ ನಾನು ಮಾಡಿರೋ ಸಿನಿಮಾ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಅವರು ಸುಂದರ ಅದೆಲ್ಲ ಮಾಡಿದ್ರು. ನಾನು ಮಾಡಿರೋ ಸಿನಿಮಾ ಧ್ರುವ ಅಂತಿರ್ಬೋದು. ಅವ್ರು ಬೆಳೆಯೋದನ್ನ ನಾನು ನೋಡಿದ್ದೀನಿ. ಹೌದು, ಸ್ಟೆಪ್ ಬೈ ಸ್ಟೆಪ್ನ ಬೆಳೆಯೋದನ್ನು, ಅವ್ರು ಕಷ್ಟಪಡೋದನ್ನು ನಾನು ನೋಡಿದ್ದೀನಿ. ಕೆಲವು ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ಕಲಾವಿದನ ಮಗ ಅವರು ಹಿಂಗೆಲ್ಲ ಕಷ್ಟಪಟ್ರ ಅಂತ ಆಮೇಲೆ ನಾವು ಯಾವ ಲೆಕ್ಕ ಅನಿಸುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ನಮ್ಗೆ ಯಾವ ಇಲ್ಲ, ಯಾರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಮನೇಲಿ ಯಾರು ಇಲ್ಲ, ಏನಿಲ್ಲದೆ ಅವರು ಅಂಥ ದೊಡ್ಡ ಕಲಾವಿದ ನಮ್ಮ ಮಗನಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅದು ಇಟ್ ಹ್ಯಾಸ್ ಪೇಡ್ ಆ್ಯಕ್ಚುಲಿ. ಸೊ ಆವಾಗಿನ ಒಡನಾಟ ಐತಲ್ಲ, ಆಗಿಂದ ಹಿಡಿದು ಈ ಕಾಟೇರವರೆಗೂ ಅದೇ ದರ್ಶನ. ಹೌದು, ಏನು ಚೇಂಜೇ ಇಲ್ಲ. ಅದೇ ವಿಶ್ವಾಸ, ಅದೇ ಹೋಗೋಬಾರ ಅದೇ ಇದೆ ಹೊರತು ನಾನು ಸ್ಟಾರ್ ಆಗಿದ್ದೀನಿ, ನಾನು ಅದಾಗಿದ್ದೀನಿ, ಅದು ಏನೇನು ಇಲ್ಲ. ಆ ಸಿಂಪ್ಲಿಸಿಟಿನೇ ಅವರನ್ನೀಗ ಕಾಪಾಡಿರೋದು. ಅವ್ರು ಇಷ್ಟ ಆಗಿರೋದು ಆ ಸಿಂಪ್ಲಿಸಿಟಿ. ಈ ಮಾರ ಪಾತ್ರ ನಿಮಗೆ ಯಾವ ರೀತಿ ಬ್ರೇಕ್ ಕೊಡ್ಬೋದು ಇದಾದಮೇಲೆ, ಕಾಟೇರ ಆದಮೇಲೆ? ಸರ್ ಅದು ಪ್ರೇಕ್ಷಕನ ಬಿಟ್ಟಿದ್ದು. ಪಾತ್ರನ ಹೇಗೆ ತೊಗೊತಾರೆ, ಪಾತ್ರಕ್ಕೆ ಇಂಪಾರ್ಟೆಂಟು. ಸಿನಿಮಾ ಹೇಗೆ ತೊಗೊತಾರೆ, ಕಂಟೆಂಟ್ ಹೆಂಗೆ ತೊಗೊತಾರೆ, ಅದ್ರ ಮೇಲೆ ಡಿಪೆಂಡು. ನಾನು ಹೇಳೋದು ಈ ಸಿನಿಮಾ ಒಂದು ಮೈಲ್ಗಲ್ಲಾಗತ್ತೆ, ಒಂದು ಹಿಸ್ಟ್ರಿ ಆಗುತ್ತೆ. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸಂಗೊಳ್ಳಿ ರಾಯಣ್ಣ ಅಂತ ಬಂದರೆ ನೀವು ನೆನಪಾಗೋದು ದರ್ಶನ್ ಅವರೇ. ಹೌದು. ಕುರುಕ್ಷೇತ್ರ ದುರ್ಯೋಧನ ನೆನಪಾಗೋದು ದರ್ಶನ್ ಸರ್. ಆ ಪಾತ್ರಗಳಲ್ಲಿ ಅವರಿಗೆ ಹೇಳಿ ಮಾಡಿಸ್ದಂಗೆ. ಹಾಗೆ
ಅದೇ ಥರ ಈ ಕಾಟೇರ ನೆನಪಾಗೋದು ರೈತ ದರ್ಶನ್. ಒಬ್ಬ ರೈತನಾಗಿ ದರ್ಶನ್ ಸರ್ ಹಂಗೆ ಕಾಣ್ತಾರೆ. ಸೊ ಈ ಚೇಂಜ್ ಓವರ್ ಇದೆಯಲ್ಲ, ಆ ಪಾತ್ರ ಈ ಪಾತ್ರ ನಿಮ್ಗೆ ಗೊತ್ತು. ಕುರುಕ್ಷೇತ್ರದಲ್ಲಿ ಹೆಂಗಿದ್ರು, ಇದರಲ್ಲಿ ಸಂಗೊಳ್ಳಿ ರಾಯಣ್ಣಲ್ಲಿ ಹೇಗಿದ್ರು, ಸೊ ಇದರಲ್ಲಿ ಏನಿದ್ದಾರೆ ಒಂದೊಂದು ಡಿಫ್ರೆಂಟ್ ವೆರೈಟಿ ಕೊಟ್ಟಿದ್ದಾರೆ. ಬಟ್ ಈ ಸಿನಿಮಾ ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಆಚೆ ಬಂದರೆ, ನಾವು ಯೂಶಲಿ ನಮ್ಮ ಸೈನಿಕರು ಬಂದರೆ ಎದ್ದು ನಿಂತು ರೆಸ್ಪೆಕ್ಟ್ ಮಾಡ್ತೀವಿ. ಅದೇ ಥರ ಸಿನಿಮಾ ಏನು ಆಚೆ ಒಬ್ಬ ರೈತ ಬಂದ್ರೂ ಎದ್ದು ನಿಂತು ಸಲ್ಯೂಟ್ ಹೊಡಿತೀವಿ. ಆ ರೆಸ್ಪೆಕ್ಟು ನಾವು ಈ ಸಿನಿಮಾದಿಂದ ನೋಡ್ಬೋದು. ಪ್ಲಸ್ ನಮ್ಮ ದರ್ಶನ್ ಸರ್ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. ಅವನು ಇನ್ನೊಂದು ಲೆವೆಲಲ್ಲಿ ನೋಡ್ತೀವಿ, ಭಾಳ ಹತ್ರದಿಂದ ಭಾಳ ಪ್ರೀತಿಯಿಂದ ನೋಡ್ತೀವಿ, ಒಬ್ಬ ರೈತನಾಗಿ ನೋಡ್ತೀವಿ ಈ ಒಂದು ಸಿನಿಮಾ. ದರ್ಶನ್ ಸರ್ ಸಿನಿಮಾ ಅಂದಾಗ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಇರುತ್ತೆ. ಯಜಮಾನ ಆಗ್ಬೋದು, ಪ್ರತಿಯೊಂದು ಕ್ರಾಂತಿ ಲಾಸ್ಟ್ ರಿಲೀಸ್ ಆದ ಕ್ರಾಂತಿಯಾಗಿ ಅದರಲ್ಲೂ ಒಂದು ಸ್ಕೂಲ್ ಉಳಿಸುವಂಥದ್ದು, ಅದ್ರ ಬಗ್ಗೆ. ಇದು ಕೂಡ ರೈತರದ ಹೋರಾಟ, ಅಂದರೆ ರೈತರಿಗೆ ಆಗುವಂಥ ಕಷ್ಟ, ಏನು ಕಷ್ಟ ಆಗಿತ್ತು ಅದ್ರ ಬಗ್ಗೆ ಹೇಳಕ್ಕೆ ಕೊಟ್ಟಿಲ್ಲ. ಹೇಗೆ ಅನಿಸ್ತಿದೆ ಅಂತ ನಿಮ್ಗೆ ಅದೆಲ್ಲ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಸರ್? ಈ ಕ್ಯಾರೆಕ್ಟ್ರು ನಮ್ಮ ದರ್ಶನ್ ಸರ್ ಮಾಡೋ ಕಾಟೇರ ರೈತರಿಗೋಸ್ಕರ ಎಷ್ಟು ಹೋರಾಟ ಮಾಡ್ತಾರೆ, ಅವರ ಜೀವನೇ ಮುಡಿಪಾಗಿಡ್ತಾರೆ ಈ ಒಂದು ಪಾತ್ರ ರೈತರಿಗೆ. ಸೊ ಹೀಗಾಗಿ ಜನಕ್ಕೆ ಭಾಳ ಹತ್ರ ಆಗ್ತಾರೆ. ಅದೇ ಹೇಳಿದ್ರಿ, ರೈತ ಅಂತ ನೋಡಿದಾಗ ನೀವು ದರ್ಶನ್ ಸರ್ ನೋಡ್ತೀರ. ಇದೇ ಸಿನಿಮಾ. ಆಮೇಲೆ ಇದು 1974 ನಡೆದ ಘಟನೆ. ಇದು ಸುಮ್ಮನೆ ಏನೋ ಕತೆ ಮಾಡಿ ಕಾಲ್ಪನಿಕ ಏನಿಲ್ಲ. ಇದು ಇಟ್ಸ್ ರಿಯಲ್ ಇನ್ಸಿಡೆಂಟ್ನ ಒಂಚೂರು ಸಿನಿಮಾಟಿಕಲ್ ಮಾಡಿದ್ದೀವಿ ಅಷ್ಟೇ ಹೊರತು ಆಲ್ಮೋಸ್ಟ್ ಸಿನಿಮಾ ರಿಯಲ್ ಇನ್ಸಿಡೆಂಟ್. ನೀವು ಅದು ನೋಡೋದ್ರೆ ಗೊತ್ತಾಗುತ್ತೆ. ಅಷ್ಟು ನೀವು ಟ್ರೈಲರ್ ನೋಡಿದ್ರಿ, ಇಷ್ಟೊಂದು ಸ್ಕೆಲೆಟನ್ನ ಒಂದೇ ಕಡೆ ನೋಡಿಲ್ಲ ಅಂತೇಳಿ. ಅಲ್ಲಿಂದ ಕತೆ ಓಪನ್ ಆಗುತ್ತೆ. ಸೊ ಕತೆ ಓಪನ್ ಆಗಿ ಅವ್ರು ಓಲ್ಡ್ ಗೆಟಪ್ ಬರುತ್ತೆ. ಸೊ ಅಲ್ಲಿಂದ ಆ ಜರ್ನಿ ಇದೆಯಲ್ಲ, ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳೋಕ್ಕಾಗಲ್ಲ ಇಲ್ಲಿ, ಬಟ್ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತದೆ. ಒಂದೊಂದು ಪಾತ್ರಗಳು ಅಲ್ಲೇ ಓಪನ್ ಆಗುತ್ತೆ. ಓಕೆ, ಅಂದರೆ ಟ್ರೈಲರ್ ನೋಡೋಕ್ಕಿಂತ ಮುಂಚೆನೇ ಒಂದು ನಿರೀಕ್ಷೆ ಇತ್ತು ಕಾಟೇರ ಮೇಲೆ. ಇವಾಗ ನೋಡಿದಾಗ ಅದು ಇನ್ನೂ 3 ಪಟ್ಟು 4 ಪಟ್ಟು ಇನ್ನೂ ಜಾಸ್ತಿ ಆಗೋಗಿ, ಇನ್ನೂ ಕಾತರ ನಮಗೆ ಜಾಸ್ತಿ ಆಗಿದೆ. ಸಿನಿಮಾ ಮಾಡಿದವ್ರಿಗೆ ನಮಗೆ ಜಾಸ್ತಿ ಆಗಿದೆ. ಯಾಕಂದ್ರೆ ನಾವು ಡಬ್ಬಿಂಗ್ ಅಷ್ಟೇ ನೋಡಿದ್ದು, ನಮ್ಮ ಡೈರೆಕ್ಟ್ರು ಸಿನಿಮಾ ತೋರಿಸಿಲ್ಲ, ನಮ್ಮ ಮೊಬೈಲ್ ಅಲೋ ಇಲ್ಲ, ಫೋಟೋ ಹೊಡ್ಕೊಳ್ಳೋಂಗಿಲ್ಲ. ಅಷ್ಟು ಕಾಪಾಡ್ಕೊಂಡಿದ್ದಾರೆ, ನಿಗೂಢವಾಗಿ ಅಷ್ಟು ಪ್ರೈವಸಿನ ಕಾಪಾಡ್ಕೊಂಡಿದ್ದಾರೆ. ಸೊ ಸಿನಿಮಾ ಜನಕ್ಕೆ ಏನು ಕುತೂಹಲ ಸಿನಿಮಾ ನೋಡಬೇಕು ಅಂತ ನಮಗೂ ಜಾಸ್ತಿ ಇದೆ. ಯಾಕಂದರೆ ಶೂಟಿಂಗ್ ನಮ್ಮ ಟ್ರ್ಯಾಕ್ನ ನೋಡಿದ್ದೀವಿ, ಬೇರೆ ಟ್ರ್ಯಾಕ್ಗಳು ನಾವು ಅಷ್ಟು ನೋಡಿಲ್ಲ. ಸೊ ಅದು ಬೇರೆ ಬೇರೆ ಪಾತ್ರಗಳು ಹೆಂಗಿದಾವೆ, ಹೆಂಗೆ ಮಾಡಿದ್ದಾರೆ, ಏನು ಸಿನಿಮಾ ಏನು ಕತೆ ಗೊತ್ತು, ಬಟ್ ಅದು ವಿಜುವಲೈಸೇಷನ್ ಹೆಂಗೆ ಮಾಡಿದ್ದಾರೆ ಅನ್ನೋದು ನಮಗೂ ಕುತೂಹಲ ಇದೆ. ನಾವು ಅದನ್ನ ಫಸ್ಟ್ ಡೇ 29 ನಾವು ಕಾಯ್ತಾ ಇದ್ದೀವಿ ಸಿನಿಮಾ ನೋಡಬೇಕು. ಹೌದು, ನಾವು ಕಾಯ್ತಾ ಇದ್ದೀವಿ ಸಿನಿಮಾ ನೋಡ್ಬೇಕಂತ. ಅಂದರೆ ನಿಮ್ಮ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಂತ ಸರ್? ಒಂದು ಗೆಟಪ್ಪು ಪಾತ್ರ ಭಾಳ ಖುಷಿ ಕೊಡ್ತು. ಆದರೆ ಆ ಪಾತ್ರ ಮಾಡೋ ಕೆಲಸ ಒಬ್ಬ ಅಫ್ಕೋರ್ಸ್ ಮನುಷ್ಯನಾಗಿ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಿಲ್ಲ ಅಂದರೆ ಕ್ರೂರಾಗಿ ಅಯ್ಯೋ ಅನಿಸಿಲ್ಲ. ಪಾಪ ಇಷ್ಟೆಲ್ಲ ಮಾಡ್ತಾರೆ, ಎಷ್ಟು ತೊಂದರೆ ಕೊಡ್ತಾನೆ. ಅದು ಸಿರಿವಂತರು ನನಗಾಗಿತ್ತು, ಇದು ನನಗೆ ಆಯಿತು. ಒಬ್ಬ ಮನುಷ್ಯನಾಗಿ ನನಗೆ ಅಯ್ಯೋ ಅನಿಸ್ತು. ಬಟ್ ಪಾತ್ರ ಮಾಡಲೇಬೇಕು. ನಮಗೆ ಡೈರೆಕ್ಟ್ ಏನು ಕೆಲಸ ಕೊಟ್ಟಿರ್ತಾರೆ, ಅದು ಜೀವನ ತುಂಬ ಕೆಲಸ ಮಾಡಲೇಬೇಕು. ಅದು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ. ನಾನು ಮಾಡಿರೋಕ್ಕಿಂತ ಅವ್ರು ಮಾಡಿಸಿದೆ. ಅಂದರೆ ಅಷ್ಟು ಆ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ. ಪ್ರತಿಯೊಂದು ಕ್ಯಾರೆಕ್ಟರ್ ಚಿಕ್ಕ ಕೊಡುವೊಂದು ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಒಂದೊಂದು ಸೀನಲ್ಲಿ ಸ್ಕೋರ್ ಮಾಡ್ತಾರೆ. ಒಂದೊಂದು ಸೀನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಹೀರೋ ಆಗ್ತಾ ಹೋಗುತ್ತೆ. ನೀವು ಸಿನಿಮಾ ಫುಲ್ ಹೀರೋ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಸೀನಲ್ಲಿ ಹೀರೋ ಆಗ್ತಾ ಹೋಗುತ್ತೆ. ಎಲ್ಲೂ ನಿಮಗೆ ಒಂದು ಕ್ಯಾರೆಕ್ಟರ್ ಡಮ್ಮಿ ಅಂತ ಅನ್ಸಲ್ಲ. ಈಕ್ವಲಿ ಎಲ್ಲ ಕಡೆ ಇಂಪಾರ್ಟೆನ್ಸು ಈ ಕಾಟೇರಲ್ಲಿ ಪ್ರತಿಯೊಂದು ಪಾತ್ರಕ್ಕೂ. ಕೊನೆಗೆ ನಮ್ಮ ಡಿ ಬಾಸ್ ಅವ್ರಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಡಿ ಬಾಸ್ ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದರೆ ಸರ್, ಅವರೊಬ್ಬ ಸ್ನೇಹಜೀವಿ, ಈ ಕರ್ನಾಟಕದ ಕಿರೀಟ ಅಂತೀನಿ, ಆಸ್ತಿ ಅಂತ ಹೇಳ್ತೀನಿ. ಇದಕ್ಕಿಂತ ದೊಡ್ಡ ವರ್ಡ್ ಇಲ್ಲ. ಸೊ ಕರ್ನಾಟಕದ ರೈತನ ಈ ಸಿನಿಮಾದಲ್ಲಿ ನೋಡ್ತೀವಿ. ಓಕೆ, 29ಕ್ಕೆ ರಿಲೀಸ್ ಆಗ್ತಿದೆ. ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನಿಮಗೆ ಕಾಟೇರ ಚಿತ್ರಕಲೆ ಅದು ಇದು ಹೇಳಿದ್ನಲ್ಲ, ಒಬ್ಬ ರೈತನಾಗಿ ನೀವು ದರ್ಶನ್ ಸರ್ ನೋಡ್ತೀರಾ. ಒಬ್ಬ ಕರ್ನಾಟಕ ಕಿರೀಟ ಅವರು ಒಬ್ಬ ಕರ್ನಾಟಕದ ಆಸ್ತಿನ ಈ ಒಂದು ಸಿನಿಮಾದಲ್ಲಿ
ಕಾಟೇರ ಮುಖಾಂತರ ನೀವು ನೋಡ್ತೀರ. ದರ್ಶನ್ ಸರ್ಗೆ ಇನ್ನೂ ನೀವು ಹತ್ರ ಆಗ್ತೀರ. ಓಕೆ, ನಿಮ್ಮದು ಕೂಡ ಈ ಚಿತ್ರದಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ. ನಿಮಗೂ ಒಂದು ಒಳ್ಳೆ ಬ್ರೇಕ್ ಆಗ್ಬೋದು. ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್. ಚೆನ್ನಾಗಿ ಮಾಡಿದ್ದೀರಾ ಕ್ಯಾರೆಕ್ಟರ್. ಅಂದರೆ ಟ್ರೈಲರಲ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ ನಿಮ್ಮ ಕ್ಯಾರೆಕ್ಟರ್ ಕೂಡ. ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.